everyone fine. ಪವಿತ್ರ ಗೌಡ ಸ್ನೇಹಿತೆ ಸಮತಾ ರೆಡ್ಡಿ ಸ್ಫೋಟಕ ಬಾಂಬನ್ನು ಸಿಡಿಸಿದ್ದಾರೆ. ಒಂದು ಕಡೆ ಮರ್ಡರ್ ಆಗಿದ್ದನ್ನು ತನ್ನ ಬಳಿ ಪವಿತ್ರ ಹೇಳಿಕೊಂಡಿದ್ಲು ಅಂತ ಸಮತಾ ಹೇಳಿಕೆ ಕೊಟ್ಟಿರೋದಿಲ್ಲ. ನೋಡಿ, ಇಲ್ಲೆಲ್ಲರನ್ನೂ ಕೂಡ ವಿಚಾರಣೆ ಮಾಡ್ಕೊಂಡು ಬಂದಿದ್ದಾರೆ. ಪವಿತ್ರ ಯಾರ ಬಳಿಯಾದರೂ ಒಂದು ವಿಷಯವನ್ನು ಹಂಚಿಕೊಂಡಿರಲಿ, ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಯಾರ ಬಳಿಯಾದರೂ ಮಾಹಿತಿ ಇರಲಿ, ಆರೋಪಿಗಳೊಂದಿಗೆ ಯಾರಾದರೂ ಕೂತ್ಕೊಂಡು ಊಟ ಮಾಡಿರಲಿ, ಕೊಲೆ ಹಿಂದೆ ಮುಂದೆ ಕೊಲೆ ನಂತರದಲ್ಲಿ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ದಾರೆ. ಪವಿತ್ರ ಗೌಡ ಈ ಥರ ಒಂದು ಮರ್ಡರ್ ಆಗಿಬಿಟ್ಟಿದೆ ಅಂಥೇಳಿ ನನ್ನ ಬಳಿ ಹೇಳಿಕೊಂಡಿದ್ದಳು ಅಂಥೇಳಿ ಸಮತಾ ಪವಿತ್ರ ಗೌಡ ಅವಳ ಫ್ರೆಂಡು ಹೇಳ್ಕೊಂಡಿರೋದು. ಯಾವುದೋ ಹೆಣ ಅಂತ ಪೋಸ್ಟ್ ಮಾರ್ಟಮ್ ಡೀಟೇಲ್ ಕೇಳಿದ್ಲು ಪವಿತ್ರ. ಯಾವುದೋ ಹೆಣ ಪೋಸ್ಟ್ ಮಾರ್ಟಮ್ ಡೀಟೇಲ್ಸ್ ಇದೆಯಾ ಅಂತ ಪವಿತ್ರ ಗೌಡ ಕೇಳಿದ್ದಳು. ಆಮೇಲೆ ನಾನೇ ನನ್ನ ಗಂಡನಿಗೆ ಹೇಳಿದ್ದೆ ಅಂತ ಕೂಡ ಸಮತಾ ಒಂದು ಕಡೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ನನ್ನ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆಯಾದ ಮೇಲೆ ನನ್ನ ಮನೆಗೆ ಪವಿತ್ರ ಬಂದಿದ್ದಳು. ಕೊಲೆಯಾದ ಮೇಲೇ ನನ್ನ ಮನೆಗೆ ಇವಳು ಬಂದಿದ್ದಳು. ಆಗ ಪವಿತ್ರ ಟೆನ್ಷನ್ ಆಗಿ ಕಂಡು ಬಂದು, ತುಂಬ ಟೆನ್ಷನಲ್ಲಿ ಪವಿತ್ರ ಗೌಡ ಇದ್ದದ್ದು ಆಗ ನಾನು ಏನಾಯ್ತು ಪವಿತ್ರ ಅಂತ ಕೇಳಿದೆ. ನನ್ನ ಸ್ನೇಹಿತರ ಸಂಬಂಧಿಯೊಬ್ಬರು 3 ದಿನಗಳಿಂದ ಮಿಸ್ ಆಗಿಬಿಟ್ಟಿದ್ದಾರೆ. ಅದೇ ತರಹ ಹೋಲುವಂಥ ವ್ಯಕ್ತಿಯ ಡೆಡ್ ಬಾಡಿ ಕಲಾಸಿಪಾಳ್ಯ ವ್ಯಾಪ್ತಿಯಲ್ಲಿ ಸಿಕ್ಕಿಬಿಟ್ಟಿದೆಯಂತೆ. ಆ ಬಗ್ಗೆ ನನ್ನ ಗಂಡ ಡಾಕ್ಟರ್ ಸುರೇಶ್ ಬಳಿ ಮಾಹಿತಿ ಪಡೆದುಕೊಳ್ಳಲಾಗ್ತಾ ಅಂತ ಕೇಳಿದ್ರು. ಅಂದರೆ ಇಲ್ಲಿ ಕಾಮಾಕ್ಷಿ ಪಾಳ್ಯ ಬದಲಾಗಿ ಕಲಾಸಿಪಾಳ್ಯ ಯಾಕಾಯಿತು ಗೊತ್ತಿಲ್ಲ ನಮಗೆ. ವೆಯ್ಟ್ ಮಾಡಬೇಕು ಇದ್ರ ಬಗ್ಗೆ. ಅಥವಾ ಅವರು ಆ ಒಂದು ಸ್ಟೇಟ್ಮೆಂಟಲ್ಲಿ ಗಾಬರಿಯಲ್ಲಿ ಒಂದು ಚೇಂಜ್ ಮಾಡೋರು ನಮ್ಗೆ ಗೊತ್ತಿಲ್ಲ. ಇದು ಕಾಮಾಕ್ಷಿ ಪಾಳ್ಯ ವ್ಯಾಪ್ತಿಯಲ್ಲಿ ಸಿಕ್ಕಿದ್ದು, ಇವರು ಕಲಾಸಿಪಾಳ್ಯ ಅಂತ ಅಲ್ಲಿ ಹೇಳಿದ್ದಾರೆ. ಇರಲಿ, ಚೆಕ್ ಮಾಡ್ಕೊಳ್ಳೋಣ ಇದನ್ನು. ನನ್ನ ಗಂಡ ಡಾಕ್ಟರ್ ಸುರೇಶ್ ಬಳಿಯಲ್ಲಿ ಮಾಹಿತಿ ಕೊಡೋಕ್ಕಾಗುತ್ತಾ ಅಂತ ಇವ್ರು ಕೇಳಿದ್ರು ಅಂತ ಇಲ್ಲಿ ಇದನ್ನು ಸಮತಾ ಮಾತಾಡೋದಿಲ್ಲ. ಅದರಂತೆ ನಾನು ನನ್ನ ಗಂಡನ ಬಳಿಯಲ್ಲಿ ವಿಷಯ ಕೇಳಿದೆ. ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ರು. ಅದು ಕಲಾಸಿಪಾಳ್ಯ ಅಲ್ಲ, ಕಾಮಾಕ್ಷಿ ಪಾಳ್ಯಲ್ಲಿ ಬಾಡಿ ಸಿಕ್ಕಿದ್ಯಂತೆ ಅಂತ ಹೇಳಿದ್ರು. ಮೊದಲು ಪವಿತ್ರ ಗೌಡ ಹೇಳೋದು ಕಲಾಸಿಪಾಳ್ಯದ ಸಿಕ್ಕಿದ್ಯಂತೆ ಅಂತ. ಕಾರಣ ಪವಿತ್ರ ಗೌಡಗೂ ಇವ್ರ ಬಾಡಿನ ಎಲ್ಲಿ ವಿಲೇವಾರಿ ಮಾಡಿದ್ರು ಅಂತ ಗೊತ್ತಿರಲಿಕ್ಕಿಲ್ಲ. ಎಲ್ಲೋ ಬಾಡಿ ಬಿಸಾಕ್ಬಿಟ್ಟಿದ್ದಾರೆ ಅಂತ ಗೊತ್ತಿತ್ತು. ಗಾಬರಿಯಲ್ಲಿ ಎಲ್ಲ ಗಾಬರಿ ಕಾಲಿರುತ್ತಲ್ಲ. ಒಬ್ರು ಕಲಾಸಿಪಾಳ್ಯ ಅಂದರೆ ಇವ್ರಿಗೆ ಕಾಮಾಕ್ಷಿ ಪಾಳ್ಯ ಕೇಳಿಸಿರಬಹುದು, ಒಬ್ರು ಕಾಮಾಕ್ಷಿ ಪಾಳ್ಯ ಅಂದರೆ ಕಲಾಸಿಪಾಳ್ಯ ಅಂತ ಕೇಳಿಸಿರಬಹುದು. ಅದಕ್ಕೆ ಸಮತಾ ಹೇಳ್ತಾರೆ, ನನ್ನ ಹತ್ರ ಕಲಾಸಿಪಾಳ್ಯ ಅಂತ ಇವ್ರು ಕೇಳಿಬಿಟ್ರು. ಅಲ್ಲ ಅದು ಕಲಾಸಿಪಾಳ್ಯ ಅಲ್ಲವಂತೆ. ಯಾಕೆಂದರೆ ಅದು ಸಮತಾ ಏನು ಮಾಡ್ತಾರೆ, ಅವ್ರ ಗಂಡನಿಗೆ ಫೋನ್ ಮಾಡಿ ತಿಳ್ಕೊಳ್ತಾರೆ. ಕಲಾಸಿಪಾಳ್ಯ ಅಲ್ಲಮ್ಮ, ಅದು ಕಾಮಾಕ್ಷಿ ಪಾಳ್ಯ ಅಂತ ಗಂಡ ಹೇಳ್ತಾರೆ, ಅಲ್ಲಿ ಸಿಕ್ಕಿದೆ ಅಂತ. ಕೆಲವು ಡೆಡ್ ಬಾಡಿಯ ಫೋಟೋಗಳನ್ನು ಕಳಿಸ್ಕೊಂಡ್ರು. ಆ ಫೋಟೋಗಳನ್ನು ನಾನು ನನ್ನ ಮೊಬೈಲಿಗೆ ಕಳಿಸ್ಕೊಂಡೆ. ನನ್ನ ಫೋನನ್ನು ತೆಗೆದುಕೊಂಡು ಪವಿತ್ರಾಗೆ ಕೊಟ್ಟೆ. ಆ ಒಂದು ಡೆಡ್ ಬಾಡಿ ಫೋಟೋ ನನಗೆ ಸಿಕ್ಕಿತ್ತಲ್ಲ, ಅದು ನಾನು ಶೇರ್ ಮಾಡಿದೆ ಪವಿತ್ರ ಗೌಡಗೆ, ಈ ಥರದ್ದು ಅಂಥೇಳಿ. ಆಗ ದರ್ಶನ್ ಪವಿತ್ರ ಗೌಡಗೆ ಫೋನ್ ಮಾಡಿದ್ದು. ಮಾತನಾಡಬೇಕಾದ್ರೆ ತುಂಬ ಟೆನ್ಷನಲ್ಲಿದ್ದವಳು. ಅವಸರದಲ್ಲೇ ಮನೆಗೆ ಹೋದಳು. 15 ನಿಮಿಷ ಆದಮೇಲೆ ವಿನಯ್ ನನಗೆ ವಾಟ್ಸಪ್ಪಲ್ಲಿ ಫೋನ್ ಮಾಡಿದ್ದ. ಮೇಡಮ್, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಪವನ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿಬಿಟ್ರು. ಡೆಡ್ ಬಾಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದೆ. ನಿಮ್ಮ ಯಜಮಾನರು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವಾ, ಏನಾದರೂ ನಮಗೆ ಸಹಾಯ ಮಾಡೋಕ್ಕಾಗುತ್ತಾ? ನೋಡಿ, ಇವರು ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಕ್ಕಂಥ ವೈದ್ಯರನ್ನೂ ಬಿಟ್ಟಿಲ್ಲ, ಪೊಲೀಸರನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡಿದ್ರು. ಬಾಡಿ ವಿಲೇವಾರಿಗೆ ಇನ್ಯಾರೋ 3 ಜನ ತಂದರು. ಯಾರನ್ನೋ ಕೊಲೆ ನಾವೆಲ್ಲ ಮಾಡಿರೋದು, ನಾವೇ ಮಾಡಿರೋದು ಅಂತ ಇನ್ಯಾರೋ 3 ಜನ ಒಪ್ಕೊಳ್ಳೋ ಥರದಲ್ಲಿ ಅಲ್ಲೊಂದಷ್ಟು ಪ್ಲ್ಯಾನ್ ಮಾಡಿದರು. ಯಾವ ಹಂತಗಳಲ್ಲಿ ಇಲ್ಲಿ ಪ್ರಯತ್ನ ನಡೆದಿಲ್ಲ ಹೇಳಿ. ಕಟ್ಟ ಕಡೆಗೆ ಪೋಸ್ಟ್ ಮಾರ್ಟಮ್ ಅವ್ರನ್ನೂ ಬಿಡಲಿಲ್ಲ ಅಂತ ಕೇಳಿದ್ರು. ನಾನು ಹೇಳೋದಕ್ಕಾಗೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ನಾನು ಹೇಳಿಬಿಟ್ಟೆ. ಮಾರನೇ ದಿನ ನನಗೆ ಪವಿತ್ರ ಕಾಲ್ ಮಾಡಿಬಿಟ್ಟು ಪೊಲೀಸರು ಮನೆ ಬಳಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಇಬ್ಬರು ಒಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ನಾವು ಹೋದ್ವಿ ಅಂತ ಕೂಡ ಸಮತಾ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು.